ನಮಸ್ಕಾರ ಕೇಳುಗರೆ, ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಂಭಾಷಣಾಕಾರರಾದ ರಾಘವೇಂದ್ರ ಮಾಯಕೊಂಡ ಅವರು ಶೂಟಿಂಗ್ ಅನುಭವದ ಕುರಿತು ಬರೆದಿರುವ ಬ್ಲಾಗ್ನ ಆಡಿಯೋ ರೂಪ. ಓದುವವರು ವಿವೇಕ. ಡಿಡಿಎಂ ಡೈರೀಸ್ ಭಾಗ 4. ನರ್ಸ್ ಬೆಡ್. ಪಾರ್ಟ್ 3ಕ್ಕೂ 4ಕ್ಕೂ ನಡುವೆ ಇರೋ ಗ್ಯಾಪ್ ನೋಡಿದ್ರೆ ನನ್ನ ಹತ್ರ ಕೆಲಸ ಮಾಡಿಸೋಕೆ ಶಶಾಂಕ್ ಎಷ್ಟು ಕಷ್ಟಪಟ್ಟಿರಬಹುದು ಅಂತ ನೀವು ಅಂದಾಜು ಮಾಡಬಹುದು. ಅವ್ರ ಪುಣ್ಯ, ಸದ್ಯ ನಾನು ಈ ಸಿನಿಮಾಗೆ ಸಿನಿಮಾಟೋಗ್ರಫರ್ ಆಗಿರಲಿಲ್ಲ. ಫಸ್ಟ್ ಶೆಡ್ಯೂಲ್ ಆದಮೇಲೆ 1 ವಾರ ಬಿಡುವಿತ್ತು. ಆ ಟೈಮಲ್ಲೇ ನಮ್ಮ ಆ ಜಯನಗರ ಮನೆಯಲ್ಲಿ ಸಂಗೀತ ಕಚೇರಿ ಶುರುವಾಗಿದ್ದು. ಏನಂದರೆ, ಬೆಳಗ್ಗೆ ನಾವು ನಮ್ಮ ಕೆಲಸ ಮಾಡ್ಕೋತಿದ್ವಿ. ಆ್ಯಕ್ಟರ್ಗಳ ಡೇಟ್ ಹೊಂದಿಸೋದು, ಅದರ ಪ್ರಕಾರ ಯಾವ್ಯಾವ ಸೀನ್ಗಳನ್ನು ಯಾವಾಗ ಶೂಟ್ ಮಾಡೋದು, ಅದರ ಆಧಾರದ ಮೇಲೆ ಶೆಡ್ಯೂಲ್ ರೆಡಿ ಮಾಡೋದು ಇತ್ಯಾದಿ. ಸಂಜೆ ಆಗತ್ಲೂ ನಮ್ಮ ಸುಪ್ರೀತು ತಬ್ಲಾನೋ ಮದ್ದಳೇನೋ ಏನೋ ಅಂತಾರೆ, ಅದನ್ನು ತಂದುಬಿಡ್ತಿದ್ದ. ಆದಿತ್ಯನೇ ಮುಖ್ಯ ಗಾಯಕ. ಸರಿ, ಭರ್ಜರಿ ರಸಮಂಜರಿ ಕಾರ್ಯಕ್ರಮ ಶುರುವಾಗ್ತಿತ್ತು. ರತ್ನನ್ ಪದಗಳು, ಶರೀಫ್ ಅಜ್ಜನ್ ಹಾಡುಗಳು, ಮಂಟೇಸ್ವಾಮಿ ಜನಪದಗಳು, ಹೀಗೆ ಎಲ್ಲರೂ ದುಂಡಿಗೆ ಕುಂತ್ಕೊಂಡು ಆದಿತ್ಯನ ಸ್ವರಕ್ಕೆ ಹಿಮ್ಮೇಳ ಸೇರಿಸೋದು. ಮೊದಲೇ 2.5 ವರ್ಷ ಖಾಲಿ ಇದ್ದ ಆ ಮನೆ ಭೂತ ಬಂಗಲೆಯ ಖ್ಯಾತಿ ಪಡೆದಿತ್ತು. ಇವಾಗ ದಾರಿಲಿ ಓಡಾಡೋರಿಗೆ ದೆವ್ವಗಳು ಒಳಗಡೆ ಸೇರಿಕೊಂಡು ಹಾಡಿಕೊಂಡು ಕುಣಿಯುತ್ತಿರುವಂತೆ ಅನಿಸಿರಬೇಕು. ಇದಲ್ಲದೆ ಕ್ರಿಕೆಟ್ ಸೀನ್ಗೆ ಪ್ರಾಕ್ಟೀಸ್ಗೆ ಅಂತ ಹುಡುಗರು ಬ್ಯಾಟು ಬಾಲ್ ತಗೊಂಡು ಕ್ರಿಕೆಟ್ ಆಡ್ತಿದ್ರು. 1-2 ಸಲ ಇವ್ರ ಹಿಂದೆ ನಾವು ಸಂಕೇತಿ ಹಾಸ್ಟೆಲ್ ಮುಂದೆ ಇರೋ ಗ್ರೌಂಡಿಗೆ ಹೋಗಿ ಲೋಕಲ್ ಹುಡುಗರ ಹತ್ರ ಹೀನಾಯವಾಗಿ ಸೋತು ಬಂದಿದ್ವಿ. ಆಮೇಲೆ ಇವ್ರ ಸವಾಸನೆ ಬೇಡ ಅಂತ ಅಲ್ಲೇ ಮನೆಯೊಳಗೆ ಆಡೋಕೆ ಶುರು ಮಾಡಿದ್ವಿ. ಡೈರೆಕ್ಟ್ ಗೋಡೆಗೆ ಬಿದ್ದರೆ ಔಟು, 3 ಬಾಲ್ ಬೀಟ್ ಆದರೆ ಔಟು. ಯಾವ ಥರ ಕ್ರಿಕೆಟ್ ಅಂತ ನೀವೇ ಊಹಿಸ್ಬೋದು. ಅರ್ಧ ಗಂಟೆ ಗ್ಯಾಪ್ ಸಿಕ್ಕಾಗೆಲ್ಲ ಕ್ರಿಕೆಟ್ ಆಡೋದೇ ಕೆಲಸ ಆಗಿತ್ತು. ಕೊನೆಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪದ್ಮಿನಿ ನಾನು ಆಟಕ್ಕೆ ಬರ್ತೀನಿ ಅಂತ ಸೇರ್ಕೊಳ್ತಿದ್ರು. ಫೋಟೋ ಒಡೆದು ಹೋಗುತ್ತೆ, ಶೋಕೇಸ್ ಗಾಜು ಒಡೆದು ಹೋಗುತ್ತೆ ಅಂತ ಹೇಳೋಕೆ ಓನರಮ್ಮ ಅಲ್ಲಿಲ್ಲದ ಕಾರಣ ಎಲ್ಲ ಯದ್ವಾ ಬೀಸೋರೆ. ಇದೆಲ್ಲ ಆ ಮನೇಲಿ ಇರೋ ತನಕ ಮುಂದುವರಿಯಿತು ಅಂತ ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಮತ್ತೆ ಶೂಟಿಂಗ್ ಶುರುವಾಯಿತು. ಮತ್ತೆ ಜನಗಳು ತುಂಬಿಕೊಂಡು ಮನೆ ಗಿಜಿಗುಡತೊಡಗಿತು. 2 ಫ್ಲೋರಿನ ಮನೆ ಅದು. ಚರ್ಚೆ, ಊಟ ಮುಂತಾದವೆಲ್ಲ ಮೇಲ್ಗಡೆನೇ ನಡೀತಿದ್ರಿಂದ ಕೆಳಗಡೆ ಇದ್ದವರಿಗೆ ಜಾಸ್ತಿ ಪ್ರೈವಸಿ ಇತ್ತು. ನಾನು ಮೇಲ್ಗಡೆ ಮಲಗ್ತಿದ್ದೆ. ಮೂಲೆಯಲ್ಲೊಂದು ನರ್ಸ್ ಬೆಡ್ ಇತ್ತು. ಅದು ಅನ್ಅಫಿಷಿಯಲ್ ಆಗಿ ನನ್ನ ಮಲಗೋ ಜಾಗ. ಹಾಸಿಗೆ ಹಾಸ್ಕೊಳ್ಳೋದು, ಆಮೇಲೆ ಮಡಚಿಡೋ ತೊಂದರೆ ಇಲ್ಲ ಅಂತ ನಾನು ಅದಕ್ಕೆ ಅಂಟ್ಕೊಂಡಿದ್ದೆ. ಆದರೆ ಒಂದೇ ಸಮಸ್ಯೆ ಅಂದರೆ, ಅದನ್ನು ಎಲ್ಲರೂ ಸೋಫಾ ಥರ ಯೂಸ್ ಮಾಡ್ತಿದ್ರು. ಯಾವಾಗ ನೋಡಿದ್ರೂ ಯಾರೋ ಒಬ್ಬರು ಕುಂತಿರ್ತಿದ್ರು. ನೇರವಾಗಿ ಹೇಳೋಕೆ ಬೇರೆ ಆಗ್ತಿರ್ಲಿಲ್ಲ. ಅವ್ರು ಎದ್ದು ಹೋಗೋ ತನಕ ಕಾಯಬೇಕಾಗಿತ್ತು. ಈ ನರ್ಸ್ ಬೆಡ್ ವಿಷಯ ಬಂದಿದ್ದರಿಂದ ಇನ್ನೊಂದು ಸಂಗತಿ ಹೇಳ್ಬಿಡ್ತೀನಿ. ಏನಂದರೆ, ನಾನು ಇದ್ರ ಮೇಲೆ ಬಿದ್ಕೊಂಡೇ ಪಬ್ಜಿ ಆಡ್ತಿದ್ದಿದ್ದು. ನಾನು ಹಕ್ಕು ಹೊಡಿ, ಅವನ ಅಮ್ಮನ್ ಅಲ್ಲೇ ಇದ್ದಾನೆ ನೋಡು ಸುಳೆ ಮಗ ಅಂತ ಒಬ್ಬನೇ ಕಿರ್ಚೋದು ನೋಡಿ ಊಟ ಮಾಡ್ತಿದ್ದವರೆಲ್ಲ ತುತ್ತು ಕೆಳಗೆ ಹಾಕಿ ಈ ಕಡೆ ನೋಡ್ತಿದ್ರು. ಯಾಕೆ ಇವನು ಒಬ್ಬೊಬ್ಬನೇ ಮಾತಾಡ್ತಿದ್ದಾನೆ ಅಂತ. ಹುಡುಗರೆಲ್ಲ ಟಿಂಡರಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನ್ನ ಜೊತೆ ಪಬ್ಜಿ ಆಡೋಕೆ ಕೊನೆಗೆ ಯಾವನೂ ಬರಲಿಲ್ಲ. ನಿದ್ದೆ ಕೆಡಿಸೋದಕ್ಕೆ ಮಾತ್ರ ಎಲ್ಲರೂ ನಾ ಮುಂದು ತಾ ಮುಂದು. ಹಾರ್ಡ್ವಿಕ್ ಕಾಲೇಜಲ್ಲಿ ಒಂದು ದೊಡ್ಡ ಆಡಿಟೋರಿಯಂ ಇದೆ. ಅದರಲ್ಲಿ ಒಂದು ಕಾರ್ಯಕ್ರಮದ ದೃಶ್ಯಕ್ಕೆ ನಾವು ಕೀ ಇಸ್ಕೊಂಡಿದ್ವಿ. ಅದರ ಚಿತ್ರೀಕರಣ ಆದಮೇಲೆ ಬಾಗಿಲು ಬೀಗ ಹಾಕದೆ ಹಾಗೆ ಬಿಟ್ಟಿದ್ರು. ಒಂದಿನ ಏನಾಯಿತು, ನಾನು ತಲೆನೋವು ಅಂತ ಅಲ್ಲೊಂದು ಮೂಲೆಯ ಬೆಂಚಿನಲ್ಲಿ ಮುಖದ ಮೇಲೆ ಕರ್ಚೀಫ್ ಹಾಕ್ಕೊಂಡು ಮಲಗಿದ್ದೆ. ಯಾವ ನಾಯಿನೂ ಇರಲಿಲ್ಲ ಅಲ್ಲಿ. ಎಷ್ಟು ಹೊತ್ತು ಮಲಗಿದ್ನೋ ಗೊತ್ತಿಲ್ಲ. ಯಾರೋ ಕೋರಸ್ಸಲ್ಲಿ ಹಾಡ್ತಾ ಇರೋ ಥರ ಕೇಳ್ದಂಗಾಯಿತು. ಎದ್ದು ಕಣ್ಬಿಟ್ರೆ ಇಡೀ ಆಡಿಟೋರಿಯಂ ತುಂಬ ಹೋಗಿದೆ. ಅದು ಕ್ರಿಶ್ಚಿಯನ್ ಸಂಸ್ಥೆಯಾದ್ದರಿಂದ ಹುಡುಗರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು. ಯಾರಾದರೂ ಒಬ್ಬರು ಎಬ್ಬಿಸ್ಬಾರ್ದಿತ್ತ ನನ್ನ ಮಕ್ಕಳು. ಶಾರ್ಟ್ ಮಧ್ಯೆ ಪದ್ಮಿನಿ ಕ್ಯಾಮ್ರಾ ಮುಂದೆ ಹೋಗಿದ್ದು ಬಸ್ಸಲ್ಲಿ ಮೇಕಪ್ ಮ್ಯಾನ್ ಬಾಬ್ಗೆ ಆರ್ಟ್ ಗೌರಿ ಬೂಬ್ ಅಂತ ಕೂಗಿದ್ದಕ್ಕಿಂತ ಹೆಚ್ಚೇನು ಎಂಬ್ಯಾರಸಿಂಗ್ ಆಗಿರಲಿಲ್ಲ. ಬಟ್ ಸ್ಟಿಲ್ ಈ ಸಲ ಜನ, ಜಾಗ ಎಲ್ಲ ಚೆನ್ನಾಗೇ ಪರಿಚಯ ಆಗಿದ್ದರಿಂದ ಸೆಟ್ಟಿನಲ್ಲಿ ಆರಾಮಾಗಿ ಮಜಾ ಮಾಡ್ಕೊಂಡಿದ್ರು. 9:30 ತಿಂಡಿ ಬ್ರೇಕು, 1:00 ಊಟದ ಬ್ರೇಕು. ಅಡಿಕೆ ತಟ್ಟೆ ತೊಳ್ಕೊಂಡು ಅಲ್ಲೇ ಹಾರ್ಡ್ವಿಕ್ ಕಾಲೇಜಿನ ಲೈಬ್ರರಿ ಅಂತ ಹೆಸರಿಟ್ಕೊಂಡಿದ್ದ ಒಂದು ರೂಮಲ್ಲಿ ಎಲ್ಲ ತಿಂತಾಯಿದ್ವಿ. ವಿಶ್ವಾ ಭಟ್ರು ಆಗಲೇ ಎಲ್ರಿಗೂ ಪರಿಚಯ ಆಗೋಗಿದ್ರು. ಆದರೆ ವಡೆ ಚಪಾತಿ ಮಾತ್ರ ಎಕ್ಸ್ಟ್ರಾ ಹಾಕ್ತಿರ್ಲಿಲ್ಲ.
ಪಾಪ ಅವರು ಲೆಕ್ಕದ ಪ್ರಕಾರ ತಂದಿರ್ತಾರೆ, ಇರಲಿ. ಆದರೆ ಖದೀಮ ಸುಪ್ರೀತ್ ಮಾತ್ರ ಹೆಂಗೋ ಎರಡೆರಡು ಹಾಕಿಸ್ಕೋತಿದ್ದ. ಅವತ್ತು ಒಂದು ಉದ್ದ ಸಿಂಗಲ್ ಶಾಟ್ ಇತ್ತು ಕಾಲೇಜ್ ಆವರಣದಲ್ಲಿ. ತುಂಬ ಜನರಿದ್ದ ಶಾಟ್ ಅದು. ಎಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ಪೊಸಿಷನ್ನು, ಫೋಕಸ್ಸು, ಮೂವ್ಮೆಂಟು ಎಲ್ಲ ತಾಲೀಮ್ ಮಾಡಿಕೊಂಡು ಆ್ಯಕ್ಷನ್ ಹೇಳಿದ್ರೆ ಈ ಸುಪ್ರೀತ್ ಮಹಾಶಯ ಪತ್ತೇನೇ ಇರಲಿಲ್ಲ. ಅಷ್ಟೊತ್ತಿನವರೆಗೂ ಅಲ್ಲೇ ಇದ್ದವನು ಮೋಡದ ಪ್ಯಾಚ್ ಬರಲಿ ಅಂತ ಕಾದು ಕಾದು ಸುಸ್ತಾಗಿ ವಿಶ್ವಾಭಟ್ಟರ ಹತ್ರ ಟೀ ಇಸ್ಕೊಂಡು ಕುಡಿತಾ ನಿಂತಿದ್ನಂತೆ. ಆಮೇಲೆ ಬೈಸ್ಕೊಂಡು ಗಾಬ್ರಿಲಿ ಬಂದು ನಿಂತ್ಕೊಂಡ. ಹೆಂಗೋ ಶಾಟ್ ಮುಗಿಸಿದ್ವಿ. ಆ ಶಾಟ್ಗೆ ಸ್ವಲ್ಪ ಗೊಂದಲ, ಗಾಬರಿ ಬೇಕಿದ್ರಿಂದ ಒಳ್ಳೆಯದೇ ಆಯ್ತೇನೋ. ಮೇಲ್ಕೋಟೆಗೆ ಹೋದಾಗಲೂ ಒಂದು ಸ್ಕ್ಯಾಂಡಲ್ ಆಗಿತ್ತು ಇವನ ಜೊತೆ. ಏನಂದರೆ, ಮೇಲ್ಕೋಟೆಯಲ್ಲಿ ಚಿತ್ರೀಕರಣ ನಡೀತಾ ಇತ್ತಾ, ಅವತ್ತು 2 ಸೀನ್ ಚಿತ್ರೀಕರಿಸಬೇಕಿತ್ತು. ಕಾರಣಾಂತರಗಳಿಂದ ಮೊದಲನೇದ್ದೇ ತುಂಬ ಟೈಮ್ ಹಿಡಿತಿತ್ತು. ನಮ್ಮ ಶಾಟ್ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಕಾದುಕೊಂಡಿದ್ದ ಹುಡುಗರು ಆಗಲೇ ಅಯ್ಯಂಗಾರರ ಮನೆ ಅಟ್ಟದ ಮೇಲೆ ಜಾಗ ಹುಡುಕೊಂಡು ಅಡ್ಡಾದಿಡ್ಡಿ ಬಿದ್ಕೊಂಡಿದ್ರು. ಇವರೆಲ್ಲ ಇಲ್ಲೇ ಇದ್ದರೆ ಕೂಳ್ ದಂಡ ಅಂತ ಶಶಾಂಕ್ ತಮ್ಮ ಕಾರ್ ಕೀ ಕೊಟ್ಟು ಮೈಸೂರಿಗೆ ಓಡಿಸಿದ್ರು. ನಂದು ಏನೂ ಕೆಲಸ ಇಲ್ಲದ್ರಿಂದ ನಾನು ಹೊರಟೆ. ಮೈಸೂರು ಸಿಟಿ ಒಳಗಡೆ ಹೋಗುತ್ತಿದ್ದಂಗೆ ಟ್ರಾಫಿಕ್ ಪೊಲೀಸರು ಕೈ ಅಡ್ಡ ಹಾಕಿ ನಿಲ್ಲಿಸ್ಕೊಂಡ್ರು. ಸುಪ್ರೀತೆ ಗಾಡಿ ಓಡಿಸ್ತಾ ಇದ್ದಿದ್ದು. ಕೆಂಪು ಕಣ್ಣು, ಬೋಳಿಸಿದ ತಲೆ ನೋಡಿ ಡಕಾಯ್ತ ಅನ್ಕೊಂಡ್ರೇನೋ, ಅಥವಾ ಇವನು ಬರೇ 4 ಅಡಿ ಇದ್ದಿದ್ರಿಂದ ಯಾರೋ ಚಿಕ್ಕ ಹುಡುಗನೂ ಅನ್ಕೊಂಡಿರಬಹುದು. ಅವನದೇನೋ DL ಇತ್ತು, ಆದರೆ ಗಾಡಿದು ಡಾಕ್ಯುಮೆಂಟ್ಸ್ ಇರಲಿಲ್ಲ. ಶಶಾಂಕ್ಗೆ ಕಾಲ್ ಮಾಡಿದ್ರೆ ಅವರು ಶೂಟಿಂಗಲ್ಲಿ ಬ್ಯುಸಿ. ಏನು ಕಾಡಿ ಬೇಡಿ ಗೊಳೋ ಅಂದರೂ ಪೊಲೀಸ್ ಜಗಲಿಲ್ಲ. ಆಮೇಲೆ ಕಾರ್ನಲ್ಲಿದ್ದ ಸಿನಿಮಾ ಸ್ಕ್ರಿಪ್ಟ್ ತೋರಿಸಿ ನಾವು ಸಿನಿಮಾದವರೆಂದು, ಈಗ ಮೇಲ್ಕೋಟೆಯಿಂದ ಸಿನಿಮಾ ಶೂಟಿಂಗಿನಿಂದ ಬಂದವರೆಂದಾಗ ಅವರ ಕಿವಿ ಸ್ವಲ್ಪ ಚುರುಕಾದವು. ಪೊಲೀಸರು ಸ್ಕ್ರಿಪ್ಟ್ ಓದುತ್ತಿದ್ದಾಗ ಹುಡುಗರೆಲ್ಲ ಅಗೋ ಆ ಪಾತ್ರ ನಂದು, ಈಗೋ ಈ ಡೈಲಾಗ್ ನಂದು ಅಂತ ವಿವರಿಸ್ತಿದ್ರು. ಅದರಿಂದ ಪೊಲೀಸರಿಗೆ ಪುಳಕವಾದರೂ ಏನೂ ಮನಕರಗಲಿಲ್ಲ. ಕೊನೆಗೂ ಹೆಂಗೋ ಚೌಕಾಸಿ ಮಾಡಿ 300 ರೂಪಾಯಿ ಇಸ್ಕೊಂಡು ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳಿ ಬಿಟ್ಟು ಕಳಿಸಿದ್ರು.